ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಕಂಟೆಂಟ್ ಏನು ಅಂದರೆ, ಇವತ್ತಿನ ವಿಷಯ ಏನು ಅಂದರೆ, ಯಾರು ಮನೆಯಲ್ಲೇ ಇದ್ಕೊಂಡು ಆರಾಮಾಗಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿಕೊಂಡು ನೀವು ಯೂಟ್ಯೂಬ್ನಲ್ಲಿ ಹಣವನ್ನು ಗಳಿಸಬಹುದು. ಅದು ಯಾವ ರೀತಿ ಅಂತ ಈಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ಕೇವಲ ಒಂದು ವಾರದಲ್ಲಿ ತುಂಬ ಅಂದರೆ ಒಂದು 50-100 ಸಬ್ಸ್ಕ್ರೈಬ್ಸ್ ಹೊಸದಾಗಿ ಇರುವಂಥ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಬಂದಿದ್ದೀರಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನನ್ನ ಚಾನಲ್ನ ವಿಡಿಯೋಗಳು ಇಷ್ಟ ಆದರೆ ಆವಾಗಲೇ ಕ್ಲಿಕ್ ಮಾಡಿಕೊಂಡು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನೀವು ಗೂಗಲ್ನಲ್ಲಿ ಸಿಗುವಂಥ ಒಂದು ಟೆಕ್ಸ್ಟ್ ಸ್ಟೋರಿಯನ್ನು, ಎನಿ ಲ್ಯಾಂಗ್ವೇಜ್ ಟೆಕ್ಸ್ಟ್ ಸ್ಟೋರಿಯನ್ನು, ನಿಮ್ಗೆ ಇಷ್ಟ ಆಗಿರುವಂಥ ಟೆಕ್ಸ್ಟ್ ಸ್ಟೋರಿಯನ್ನು ನೀವು ಕಾಪಿ ಮಾಡಿಕೊಂಡು ಜಸ್ಟ್ ನೀವು ನಾ ಹೇಳೋ ಆ್ಯಪ್ನಲ್ಲಿ ಒಂದು ಸೆಟ್ಟಿಂಗ್ಸನ್ನು ಮಾಡಿ ಟೆಕ್ಸ್ಟನ್ನು 3 ರೀತಿ ಆಗೋ ಸ್ಟೋರಿ ಓದೋ ರೀತಿ ಮಾಡಿಕೊಂಡು ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಸುಮಾರು 20,000 to 25,000 ರೂಪಾಯಿವರೆಗೂ ಖಂಡಿತವಾಗಲೂ ನೀವು ಹಣವನ್ನು ಗಳಿಸಬಹುದು. ಆದರೆ ಕೆಲವೊಂದು ತಪ್ಪುಗಳನ್ನು ನೀವು ಮಾಡಬಾರ್ದು. ಅಪ್ಪಿತಪ್ಪಿಯು ಆ ತಪ್ಪುಗಳನ್ನು ನೀವು ಮಾಡಿಬಿಟ್ರೆ ಗೂಗಲ್ ಮಾನಿಟೈಜೇಷನ್ ಆಗುವಾಗ ರಿಜೆಕ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ, ರೀಯೂಸ್ಡ್ ಬರುತ್ತೆ, ಬೇರೆ ಬೇರೆ ರೀತಿಯ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ನಾನು ಸರಿಯಾದ ಸ್ಟೆಪ್ಪನ್ನು ಹೇಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ, ಯಾವ ರೀತಿ ಎಡಿಟ್ ಮಾಡಿ ಹಾಕಬೇಕು ಅಂತ. ಒಂದು ವೇಳೆ ನೀವು ಆ ತಪ್ಪನ್ನು ನೀವು ಏನಾದರೂ ಮಾಡಿಬಿಟ್ರೆ ಮಾನಿಟೈಜೇಷನ್ ಆಗುವಾಗ ಸುಮಾರು ನಿಮ್ಗೆ ತೊಂದರೆ ಆಗುತ್ತೆ, ನೋವಾಗುತ್ತೆ. ಯಾವಾಗ ಅಂದರೆ 6 ತಿಂಗಳು, 1 ವರ್ಷ, 2 ವರ್ಷ ಬಿಟ್ಟು ನಾವು ಮಾನಿಟೈಜೇಷನ್ ಅಪ್ಲೈ ಮಾಡ್ತೀವಿ. ಆವಾಗ ನೀವು ಈಗ ತಪ್ಪನ್ನು ಮಾಡಿರ್ತೀರಲ್ಲ, ಅದು ಆವಾಗ ಅದನ್ನು ಗೂಗಲ್ನವರು ಫೈಂಡ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನನ್ನು ಅಥವಾ ನೀವು ಹಾಕಿರೋ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿ ನಿಮಗೆ ಹಣವನ್ನು ಕೊಡೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿಕೊಂಡು ಗೂಗಲ್ನಲ್ಲಿ ಸರಿಸುಮಾರು ನೀವು ಎಷ್ಟು ಹಣವನ್ನು ಗಳಿಸ್ಬೋದು ಅಂದರೆ, ನೀವು ತುಂಬ ಹಣವನ್ನು ಗಳಿಸ್ಬೋದು. ಆದರೆ ನೀವು ಚೆನ್ನಾಗಿರೋ ಸ್ಟೋರಿಯನ್ನು, ಜನರು ಓದುವಂಥ ಸ್ಟೋರಿಗಳನ್ನು ನೀಡಿ. ಹಾಗೆ ಈ ವಿಡಿಯೋದಲ್ಲಿ ಆ ಟೆಕ್ಸ್ಟ್ನ ಯಾವ ಆ್ಯಪ್ನಲ್ಲಿ ಎಡಿಟ್ ಮಾಡಬೇಕು, ಯಾವ ವಿಡಿಯೋ ಆ್ಯಪ್ ಅದು, ಆ ಆ್ಯಪ್ನಲ್ಲಿ ಹೇಗೆ ಒಂದು ಟೆಕ್ಸ್ಟ್ನ ಸೆಟ್ಟಿಂಗನ್ನು ಮಾಡ್ಬೋದು, ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ಅದನ್ನು ನೀವು ಫಾಲೋ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡ್ತಾ ಇರಿ. ಅಂದಾಗ ಮಾತ್ರ ನಿಮಗೆ ಸರಿಯಾಗಿ ಯಾವ ರೀತಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿಕೊಂಡು ನೀವು ಯೂಟ್ಯೂಬ್ನಲ್ಲಿ ಹಣವನ್ನು ಗಳಿಸ್ಬೋದು ಅಂತ ಅರ್ಥ ಆಗುತ್ತೆ. ಸೊ ಈಗ ನಾವು ಸ್ಕ್ರೀನಲ್ಲಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಈಗ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಲ್ಲಿ VN ವಿಡಿಯೋ ಎಡಿಟರ್ ಆ್ಯಪ್ ಅಂತ ಸಿಗುತ್ತೆ. ಅದನ್ನು ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ನನ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟಿಗೆ. ನಂತರ VN ವಿಡಿಯೋ ಎಡಿಟರ್ ಆ್ಯಪ್ ಆ್ಯಂಡ್ ಮೇಕರ್ನ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡು ಆದಮೇಲೆ ನಿಮಗೆ ರೈಟ್ ಸೈಡ್ಗೆ ಕೆಳಗಡೆ ಒಂದು ಬ್ಲೂ ಕಲರ್ ಆಪ್ಷನ್ ಸಿಗುತ್ತೆ. ಆ ಬ್ಲೂ ಕಲರ್ ಆಪ್ಷನ್ನ ನೀವು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನ್ಯೂ ಪ್ರಾಜೆಕ್ಟ್ ಒಂದು ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ನಿಮಗೆ ಮೇಲ್ಗಡೆ 3 ಆಪ್ಷನ್ಸ್ ಕಾಣ್ತಾ ಇದೆ. ನಂತರ ಆಲ್ ವಿಡಿಯೋ ಆ್ಯಂಡ್ ಫೋಟೋ, ಈ ರೀತಿಯ ಆಪ್ಷನ್ಸ್ ಕಾಣ್ತಾ ಇದ್ದಾವೆ. ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಸ್ಟಾಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾಕ್ನ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೀವು ವೈಟು ಅಥವಾ ಬ್ಲ್ಯಾಕು ಬ್ಯಾಕ್ಗ್ರೌಂಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀವು ಇದರಲ್ಲಿ ಆಪ್ಷನ್ಸ್ ಇದ್ದಾವೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ನೀವು ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ನೆಕ್ಸ್ಟ್ ಅಂತ ಕೆಳಗಡೆ, ಅದನ್ನು ನೀವು ಈಗ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಅಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ಕೆಳಗಡೆ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಕೆಳಗಡೆ ಯೆಲ್ಲೋ ಕಲರ್ ಒಂದು ಬಾರ್ಡರ್ ಕಾಣ್ತಾ ಇದೆ. ಇದು 6 ಸೆಕೆಂಡ್ ಇರುತ್ತೆ. ಇದನ್ನು ನೀವು ಟೆಕ್ಸ್ಟು ಎಷ್ಟು ದೊಡ್ಡಾಗಿದೆಯೋ ಅದಕ್ಕೆ ತಕ್ಕಂತೆ ನೀವು ಒಂದು ಎಷ್ಟು ನಿಮಿಷದ ನಿಮಗೆ ವಿಡಿಯೋ ಬೇಕು, ಎಷ್ಟು ನಿಮಿಷದಲ್ಲಿ ವಿಡಿಯೋ ಆ ಟೆಕ್ಸ್ಟು ಸರಿಯಾಗಿ ಮೂವ್ ಆಗುತ್ತೆ, ಓದೋಕ್ಕೆ ಸರಿಯಾಗಬೇಕು, ಆ ರೀತಿಯ ಒಂದು ಇದು ಮಾಡ್ಕೊಳ್ಳಿ. ನಾನು ಒಂದು 4 ರಿಂದ 5 ನಿಮಿಷದ ಒಂದು ಪೇಜನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಈ ರೀತಿ ಇದನ್ನು ಸ್ವಲ್ಪ
ದೊಡ್ಡದಾಗಿ ಮಾಡ್ಕೊಳ್ಬೇಕು ಪೇಜನ್ನು. ಇಲ್ಲಿ ನೋಡಿರಿ, ಈಗ ಇಲ್ಲಿ 1 ನಿಮಿಷದ ವಿಡಿಯೋ ಆಯಿತು. ಈ ರೀತಿ 1 ನಿಮಿಷ 40 ಸೆಕೆಂಡು, 1 ನಿಮಿಷ 50 ಸೆಕೆಂಡು ಈ ರೀತಿಯ ಒಂದು ವಿಡಿಯೋ ಆಗ್ತಾಯಿದೆ. ಈಗ ನಾನು ಒಂದು 4 ನಿಮಿಷದ ಒಂದು ಪೇಜನ್ನು ಇದನ್ನು ಈ ರೀತಿ ರೆಡಿ ಮಾಡ್ಕೊಳ್ತೀನಿ. ನೋಡಿರಿ, ಈ ರೀತಿ ಹಿಡ್ಕೊಳ್ಬೇಕು. ಈ ರೀತಿ ನೀವು ಹಿಡ್ಕೊಂಡು ಇದನ್ನು 4 ನಿಮಿಷದ ವಿಡಿಯೋ ನಾವು ರೆಡಿ ಮಾಡ್ಕೊಂಡಿದ್ದೀನಿ. 4 ನಿಮಿಷ 10 ಸೆಕೆಂಡ್ ಒಂದು ಪೇಜ್ ರೆಡಿ ಆಗುತ್ತೆ. 1 ಪೇಜ್ ಇದ್ದರೆ ಸಾಕಿದ್ದು. ಇದರಲ್ಲಿ ನೀವೀಗ ಏನು ಮಾಡಬೇಕು ಅಂದರೆ, ಇದನ್ನು ನೀವು ಇಲ್ಲಿ ನೋಡ್ರಿ, ಈಗ ಕೊನೆಯದಾಗಿ 2ನೇ ಪೇಜ್ ಬೇಡ, 1 ಪೇಜ್ ಇದ್ದರೆ ಸಾಕು. ಅಂದರೆ ಕೊನೆಯದಾಗಿ ಬರುತ್ತೆ. ಇಲ್ಲಿ ಫಸ್ಟಿಗೆ ನೀವು ಬರಬೇಕು. ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಈಗ 2ನೇ ಆಪ್ಷನ್ ಟ್ಯಾಪ್ ಟು ಆ್ಯಡ್ ಸಬ್ ಟೈಟಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಯಾವಾಗಂದರೆ ನಾವು ಈಗ ಕಾಪಿ ಮಾಡ್ಕೊಂಡು ಬರೋಣ ಬನ್ನಿ. ಈಗ ನೀವು ತಿರ್ಗಾ VN ಆ್ಯಪ್ನಿಂದ ಗೂಗಲ್ ಕ್ರೋಮ್ಗೆ ಬನ್ನಿ. ಗೂಗಲ್ ಕ್ರೋಮ್ನಲ್ಲಿ ನಿಮಗೆ ನಾನೊಂದು ಸ್ಟೋರಿಯನ್ನು ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಸ್ಟೋರಿ ಯಾವ ಲ್ಯಾಂಗ್ವೇಜ್ನಲ್ಲಿ ಬೇಕೋ ಆ ರೀತಿಯ ಒಂದು ಲ್ಯಾಂಗ್ವೇಜ್ನಲ್ಲಿ ನೀವು ನಿಮ್ಮ ಒಂದು ಸ್ಟೋರಿಯನ್ನು ಸೆಲೆಕ್ಟ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಗೆ ಯಾವ ರೀತಿ ಎಷ್ಟು ಬೇಕೋ ಆ ಸ್ಟೋರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಷ್ಟು ಸ್ಟೋರಿಯನ್ನು ಸೆಲೆಕ್ಟ್ ಮಾಡಿಕೊಂಡೆ, ಅಥವಾ ಟೋಟಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. 1 ನಿಮಿಷ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಟೋಟಲಿ ನಮಗೆ ಎಷ್ಟು ಬೇಕೋ ಅಷ್ಟು ಕಾಪಿಯನ್ನು ಮಾಡ್ಕೊಳ್ಳೋಣ. ಈಗ ಇಲ್ಲಿ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ತಿರ್ಗಾ ನಾವು VN ಆ್ಯಪ್ಗೆ ಬರೋಣ. VN ಆ್ಯಪ್ನೇ ಬಂದ ಮೇಲೆ ನೀವು ಸೆಕೆಂಡ್ ಆಪ್ಷನ್ ಟ್ಯಾಪ್ ಟು ಆ್ಯಡ್ ಸಬ್ ಟೈಟಲ್ ಅಂತ ಆಪ್ಷನ್ ಇದೆ. ಇಲ್ಲಿ ಟಿ ಅಂತ ಕಾಣ್ತಾ ಇದ್ದಾರೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಇಂಟರ್ಫೇಸ್ ಬಂದಮೇಲೆ ಟಿ ಅಂತ ಟೆಕ್ಸ್ಟ್ ಅಂತ ಇದೆ ನೋಡಿ ಲೆಫ್ಟ್ ಸೈಡ್ಗೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು 2ನೇ ಆಪ್ಷನ್ ಅಂದರೆ ಆ್ಯಡ್ ಅ ಸಬ್ ಹೆಡಿಂಗ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆಗಡೆ ಆ್ಯಡ್ ಅ ಸಬ್ ಹೆಡಿಂಗ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಪೇಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ನೀವು ಗೂಗಲ್ ಕ್ರೋಮ್ನಲ್ಲಿ ಏನು ಕಾಪಿಯನ್ನು ಮಾಡ್ಕೊಂಡಿದ್ದೀರೋ ಅದನ್ನೇ ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟನ್ನು ಮಾಡಬೇಕಾಗತ್ತೆ, ಮಾಡ್ಕೊಳ್ಳಿ. ಈ ರೀತಿಯ ಒಂದು ಲೈನನ್ನು ನಿಮಗೆ ಇಲ್ಲಿ ಲೈನ್ ಸಿಗುತ್ತೆ. ನೀವು ಆವಾಗ ಈ ಒಂದು ಲೈನ್ನ ಈ ರೀತಿ ಕೊನೆಯದಾಗಿ, ಈಗ ಸೆಟ್ಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ವಿಡಿಯೋ ಟೆಕ್ಸ್ಟ್ ಮೂವ್ ಯಾವ ರೀತಿ ಆಗಬೇಕನ್ನೋದು ಈಗ ತುಂಬ ನೀವು ಸರಿಯಾಗಿ ವಿಡಿಯೋ ನೋಡ್ತಾ ಹೋಗಿ, ಇಲ್ಲಾಂದರೆ ವಿಡಿಯೋ ಟೆಕ್ಸ್ಟ್ ಮೂವ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೀವು ಇದನ್ನು ಕೊನೆಯವರೆಗೂ ಈ ರೀತಿ ಇದು ಮಾಡ್ಕೊಳ್ಳಿ, ಈ ರೀತಿ ಮೂವ್ ಮಾಡ್ತಾ ಹೋಗಿ. ಅಂದರೆ ನಿಮಗೆ ಈ ಟೋಟಲಿ ಒಂದು ಮೂವ್ ಆಗೋ ಇದರಲ್ಲಿ ಟೆಕ್ಸ್ಟ್ ಸರಿಯಾಗಿ ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಆ ಸೆಟ್ಟಿಂಗ್ಸನ್ನು ಈಗ ನೀವು ಯಾವ ರೀತಿ ಮಾಡ್ಕೋಬೇಕನ್ನ ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಬಂದಮೇಲೆ ನೀವು ಈ ರೀತಿ ಸರಿಸ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ಆ ಬ್ಲ್ಯಾಕ್ ಟೋಟಲಿ ಸ್ಕ್ರೀನ್ನಲ್ಲಿ ಆ ಟೆಕ್ಸ್ಟು ಕೂತ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ಟೋಟಲಿ ನಾನು ಹೇಳೋವರೆಗೆ ಈ ರೀತಿ ಮಾಡ್ತಾ ಹೋಗಿ. ಸುಮಾರು ಬಾರಿ ಈ ರೀತಿ ಮಾಡಿದ ಮೇಲೆ ನಿಮಗೆ ಟೆಕ್ಸ್ಟು ಈ ರೀತಿ ಅಗಲ ಇರೋದು ಒಂದರ ಕೆಳಗಡೆ ಒಂದು ಲೈನ್ ಬರ್ತಾ ಹೋಗುತ್ತೆ ನೋಡಿ. ಈಗ ಈ ರೀತಿ ಲೈನ್ ಬರ್ತಾ ಹೋಗುತ್ತೆ. ಈಗ ಒಂದರ ಕೆಳಗಡೆ ಒಂದು ಲೈನ್ ಆಗ್ತಾ ಇದೆ. ಈ ರೀತಿ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೆ ಮಾಡಬೇಕು ಅಂದರೆ ಆ ಟೆಕ್ಸ್ಟು ಲೈನ್ ಕೆಳಗಡೆ ಬರಬೇಕು. ಅದು ಮೂವ್ ಆಗುವಾಗ ಓದೋಕ್ಕೆ ಚೆನ್ನಾಗಿ, ಬೇರೆದವರು ಓದುವಾಗ ಸ್ಟೋರಿ ಚೆನ್ನಾಗಿ ಅನ್ನಿಸ್ಬೇಕು. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಹೋಗಿ. ಸುಮಾರು ಟೈಮ್ ಆಗುತ್ತೆ ಇದು. ಸುಮಾರು ಟೈಮ್ ಅಂದರೆ 1 ನಿಮಿಷದವರೆಗೆ ಹೋಗ್ಬೋದು ಟೈಮು. ಈ ರೀತಿ ಮಾಡ್ಕೊಳ್ಳಿ. ಬೇರೆ ಆ್ಯಪ್ಗಿಂತ ಈ ಆ್ಯಪ್ನಲ್ಲಿ ಟೆಕ್ಸ್ಟ್ ಒಂದೇ ಬಾರಿ ಕಾಪಿ ಮಾಡಿಕೊಂಡು ಒಂದೇ ಬಾರಿ ಪೇಸ್ಟ್ ಮಾಡ್ಕೊಳ್ಬೋದು. ಎಷ್ಟೋ ದೊಡ್ಡ ಲೈನ್ ಇದ್ದರೂ ಕೂಡ ಇದರಲ್ಲಿ ಆಗುತ್ತೆ. ಬೇರೆ ಆ್ಯಪ್ನಲ್ಲಿ ಈ ರೀತಿ ಆಗೋದಿಲ್ಲ. ಸುಮಾರು 5ರಿಂದ 6 ಬಾರಿ ಕಾಪಿ ಪೇಸ್ಟ್ ಮಾಡಬೇಕಾಗತ್ತೆ. ಇದರಲ್ಲಿ 1 ಬಾರಿ ಕಾಪಿ ಮಾಡಿದರೆ ಸಾಕು. ಈ ರೀತಿಯ ಒಂದು ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲೈನ್ ಬರ್ತಾ ಇದೆ. ಈ ರೀತಿ ಲೈನ್ ಮಾಡ್ಕೊಳ್ಬೇಕಾಗತ್ತೆ. ಒಂದರ ಕೆಳಗಡೆ ಒಂದು ಲೈನ್ ಬರ್ತಾ ಹೋಗುತ್ತೆ. ಇಷ್ಟು ಬಂದ ಮೇಲೆ ಸರಿಯಾಗಿ ಬ್ಲ್ಯಾಕ್ ಸ್ಕ್ರೀನಲ್ಲಿ ಅದು ಕೂತ್ಕೊಳ್ಬೇಕು. ಇನ್ನೂ ಕೂತ್ಕೊಂಡಿಲ್ಲ.
ರೀತಿ ಮಾಡೋಣ. ಈ ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ಸರಿಯಾಗಿ ಆ ಸ್ಟೋರಿ ಟೋಟಲಿಯಾಗಿ ಕೂತ್ಕೊಳ್ಬೇಕು. ನೋಡಿ ಇಲ್ಲಿ ಈ ರೀತಿ ಬರ್ತಾ ಹೋಗುತ್ತೆ. ಎಲ್ಲಿಯವರೆಗೆ ಕೂತ್ಕೊಳ್ಳಲ್ವೋ ಈ ಬ್ಲ್ಯಾಕ್ ಸ್ಕ್ರೀನಲ್ಲಿ ಟೋಟಲಿಯಾಗಿ ಈಗ ನೋಡಿ 2 ವೈಟ್ ಲೈನ್ ಬಂತು, ಸೈಡಿಗೆ ಆಚೆಗೆ ಈಚೆಗೆ ವೈಟ್ ಲೈನ್ ಬಂತು. ಈ ರೀತಿ ಆಗೋರಿಗೆ ನೀವು ಒಂದು ಈ ರೀತಿ ನಾನು ಹೇಳ್ಕೊಟ್ನಲ್ಲ, ಈ ರೀತಿಯ ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿ ಈ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಟೆಕ್ಸ್ಟ್ ಮೂವ್ ಆಗುತ್ತೆ, ಮೇಲ್ಗಡೆ ಮೂವ್ ಆಗ್ತಾ ಹೋಗುತ್ತೆ. ಇದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅಂದರೆ, ನೀವು ಸೆಕೆಂಡ್ ಆಪ್ಷನಲ್ಲಿ ಒಂದು ಕಾಲದಲ್ಲಿ ಇದೆಯಲ್ಲ, ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕೀ ಫ್ರೇಮ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಕೀ ಫ್ರೇಮ್ ಆಪ್ಷನ್ನ ನೀವು ಇದು ನೀವು ತುಂಬ ಇಂಪಾರ್ಟೆಂಟ್. ಇದು ನಾನು ಹೇಳ್ಕೊಡ್ತಾ ಇರೋದು, ನೀವು ಯಾವುದೇ ಕಾರಣಕ್ಕೆ ತಪ್ಪಿದರೆ ಮಾತ್ರ ನೀವು ಟೆಕ್ಸ್ಟ್ ಮೂವ್ ಆಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀರಿ. ಕೀ ಫ್ರೇಮ್ನ ಕ್ಲಿಕ್ ಮಾಡ್ಕೊಳ್ಳಿ. ಕೀ ಫ್ರೇಮ್ನ ಕ್ಲಿಕ್ ಮಾಡಿಕೊಂಡು ಈ ರೀತಿಯ ಒಂದು ಮೂವನ್ನು ಮಾಡ್ಕೊಳ್ಳಿ. ಇದನ್ನು ನಾವು 4 ನಿಮಿಷದ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿದ್ದೀವಲ್ಲ, ಇದನ್ನು ಇಲ್ಲಿ ನೀವು ಟೋಟಲ್ ಆಗಿ ವಿಡಿಯೋ ಕೊನೆಯದವರೆಗೆ ಇದನ್ನು ತೊಗೊಂಡು ಹೋಗಬೇಕು. ನೀವು 4 ನಿಮಿಷ 11 ಸೆಕೆಂಡ್ ಈ ವಿಡಿಯೋ ಪೇಜ್ ಇದೆ. 4 ನಿಮಿಷ 11 ಸೆಕೆಂಡ್ವರೆಗೆ ಇದನ್ನು ಈ ರೀತಿ ನೀವು ಇಟ್ಕೊಳ್ಬೇಕು. ಟೋಟಲಾಗಿ ಇದು ಮೂವ್ ಆಗುತ್ತೆ. 4 ನಿಮಿಷ 11 ಸೆಕೆಂಡ್ ಆದಮೇಲೆ ಇದನ್ನು ನೀವು ಬಿಡಬೇಕು. ಅಲ್ಲಿವರೆಗೆ ಇದೇ ರೀತಿ ಹಿಡ್ಕೊಳ್ಬೇಕು. ಈ ರೀತಿ ಹಿಡ್ಕೊಳ್ಳಿ. 4 ನಿಮಿಷ 11 ಸೆಕೆಂಡು ಆಗಬೇಕು. ಯಾಕಂದರೆ ಪೇಜು 4 ನಿಮಿಷ 11 ಸೆಕೆಂಡ್ ಪೇಜ್ ಇದೆ, ಅದರಲ್ಲಿ ಟೆಕ್ಸ್ಟ್ ಸರಿಯಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಈಗ ನಾವು ಕೊನೆಯವರೆಗೆ ಬಂದೆ. ಇಲ್ಲಿ ನೋಡಿ ಈ ಪೇಜ್ನ ಕೊನೆಯವರೆಗೂ ಬಂದೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಈಗ ಇಲ್ಲಿ ಕೊನೆಯದಾಗಿ ಬಂದು ಈ ವೈಟ್ ಲೈನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕೀ ಫ್ರೇಮ್ ಅಂತ ತಿರ್ಗಾ ಒಂದು ಬಾರಿ ಕ್ಲಿಕ್ಕನ್ನು ಮಾಡಿ. ಈ ರೀತಿ ಮಾಡಿದ ಮೇಲೆ ಈಗ ಒಂದು ಕಾಲದ ದಶಕ ದಿಕ್ಕುಗಳಲ್ಲಿ ತನ್ನ ಅಂತ ಇದು ತೋರಿಸ್ತಾ ಇದೆಯಲ್ಲ ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ನಿಮ್ಮ ಟೆಕ್ಸ್ಟು, ಇದನ್ನು ನೀವು ಈ ರೀತಿ ಮೂವ್ ಮಾಡ್ಕೋಬೇಕು. ಇದನ್ನು ನೀವು ಸರಿಯಾಗಿ ಮಾಡಬೇಕು. ಈ ರೀತಿ ಎಲ್ಲಿವರೆಗೆ ಅಂದರೆ ಕೊನೆಯವರೆಗೂ ನೀವು ಈ ರೀತಿಯ ಮೂವನ್ನು ಮಾಡಬೇಕು. ಎಲ್ಲಿವರೆಗೆ? ಇಲ್ಲಿವರೆಗೆ. ಅಂದರೆ ಟೋಟಲ್ ಫಸ್ಟು ಲಾಸ್ಟ್ ತನಕ ನೀವು ಈ ರೀತಿಯ ಸ್ಲೋ ಆಗಿ ಮೂವ್ ಆಗುತ್ತೆ, ಅದು ಟೆಕ್ಸ್ಟ್ ಮೂವ್ ಆಗುತ್ತೆ. ಇದನ್ನು ನೀವು ಬೇರೆ ನಿಮ್ಮ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡೋರಿಗೆ ಓದೋಕ್ಕೆ ಚೆನ್ನಾಗಾಗುತ್ತೆ. ಇಷ್ಟಾದಮೇಲೆ ನೀವು ಇದು ಒಂದು ರೀತಿ ಈಗ ತಿರ್ಗಾ ಒಂದು ರೀತಿ ರೆಡಿಯಾಗಿದೆ ಈ ವಿಡಿಯೋ. ಇದನ್ನು ನೀವು ಸ್ಟೋರಿ ಓದ್ತಾ ಹೋಗ್ಬೋದು. ಈಗ ನಾನು ನಿಮ್ಗೆ ತೋರಿಸ್ತೀನಿ ಇದನ್ನು ಯಾವ ರೀತಿ ಅಂತ. ನೋಡಿ ಇಲ್ಲಿ ನೀವು ಫಸ್ಟಿಗೆ ಹೋಗ್ತಾ ಇದ್ದೀನಿ, ಫಸ್ಟಿಗೆ ಬರ್ತೀನಿ. ಈಗ ನೀವು ತೋರಿಸ್ತಾ ಇದ್ದೀನಿ ನೋಡಿ. ಈಗ ನೀವು ಜಸ್ಟ್ ಪ್ಲೇ ಮಾಡಿಬಿಟ್ರೆ ಸಾಕು. ಪ್ಲೇ ಮಾಡಿದರೆ ನೋಡಿ ಈ ರೀತಿಯ ಒಂದು ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಸ್ಟೋರಿಯನ್ನು ಸ್ಲೋ ಆಗಿ ಓದ್ಬೋದು. ನೀವು ಎಷ್ಟು ಲಾಂಗ್ ಇದೆಯೋ ನಿಮ್ಮ ಟೆಕ್ಸ್ಟು, ಅಷ್ಟು ನೀವು ನಿಮಿಷಗಳ ಪೇಜ್ಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಎಷ್ಟು ಟೆಕ್ಸ್ಟ್ ಕಡಿಮೆ ಇದೆಯೋ ಸ್ಟೋರಿ, ಅಷ್ಟು ಕಡಿಮೆ ಮಾಡ್ಕೊಳ್ಳಿ. ಆದರೆ ಜನರಿಗೆ ಸ್ಲೋ ಆಗಿ ಈ ರೀತಿಯ ಒಂದು ಓದೋಕ್ಕೆ ಬರಬೇಕು. ಆ ರೀತಿಯ ಒಂದು ಪೇಜನ್ನು ನೀವು ಎಷ್ಟು ನಿಮಿಷದ ಪೇಜು ಬೇಕೋ ಅಷ್ಟು ನಿಮಿಷದ ಪೇಜನ್ನು ನೀವು ರೆಡಿ ಮಾಡ್ಕೊಳ್ಳಿ. ಈಗ ನೋಡಿ ಈ ರೀತಿ ಹೋಗ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನು ವಿಷಯ ಅಂದರೆ, ನೀವು ಈ ರೀತಿಯ ಒಂದು ಸ್ಟೋರಿ ಮಾಡಿದರೆ ಮಾನಿಟೈಸೇಷನ್ ಆಗೋದಿಲ್ಲ. ನೀವು ಏನು ಮಾಡಬೇಕು ಅಂದರೆ, ನೀವು ಒಂದು ಕೆಲಸನ ಮಾಡಬೇಕು. ಇದಕ್ಕೆ ನಿಮ್ಮ ವಾಯ್ಸ್ ಓವರನ್ನು ಕೊಡಬೇಕು. ಅದು ಕೂಡ ಇದೇ ಆ್ಯಪ್ನಲ್ಲಿಯೇ ನಾನು ಇದೇ ಆ್ಯಪ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈಗ ನೀವು ಫಸ್ಟಿಗೆ ಒಂದು ಟ್ಯಾಪ್ ಟು ಆ್ಯಡ್ ಅ ಮ್ಯೂಸಿಕ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಆಪ್ಷನ್ಗಳು ಸಿಗ್ತವೆ. ಇದರಲ್ಲಿ ನೀವು ರೆಕಾರ್ಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ತೋರಿಸ್ತೇನೆ ನೋಡಿ. ಇದು ಮೂವ್ ಆಗುತ್ತೆ. ಈಗ ಸ್ಟಾರ್ಟ್ ಆಗುತ್ತೆ. ನೀವು ಈ ಸ್ಟೋರಿಯನ್ನು ನಿಮ್ಮ ಒಂದು ವಾಯ್ಸ್ನಲ್ಲಿ ಓದ್ತಾ ಹೋಗಿ. ಒಂದು ಕಾಲದಲ್ಲಿ ದಶಕ ದಿಕ್ಕುಗಳು ತನ್ನ ಸಾಮ್ರಾಜ್ಯ ಸ್ಥಾಪಿಸಿ ವೀರಾದಿ ವೀರನಾಗಿ ಬಾಳಿದ ಮಹಾರಾಜ ಧೀರಸೇನ ಈಗ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ. ಕೆಲವೇ ದಿನಗಳಲ್ಲಿ ಅವನ ಪ್ರಾಣ ಪಕ್ಷಿ ಹಾರಿ ಹೋಗುವುದಲ್ಲಿತ್ತು. ಅವನಿಗೆ 2 ರಾಣಿಯರಿದ್ದರು. ಈ ರೀತಿ ನೀವು ಟೋಟಲ್ ಆಗಿ A to Z ಒಂದು ಸ್ಟೋರಿಯನ್ನು ಓದಿದ ಮೇಲೆ ಕೊನೆಯವರೆಗೂ ಓದಿದ ಮೇಲೆ ಈ ರೀತಿಯ ಒಂದು ವಿಡಿಯೋವನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಈಗ ಆಯಿತು ಅಂದ್ಕೊಳ್ಳೋಣ, ಟೋಟಲ್ ಆಗಿ ಓದಿದ್ದೀನಿ ಅಂದ್ಕೊಳ್ಳೋಣ. ನಂತರ ಇಲ್ಲಿ
ರೆಡ್ ಇದನ್ನು ಸ್ಟಾಪ್ ಮಾಡೋಣ, ವಾಯ್ಸ್ ಓವರ್ನ ಸ್ಟಾಪ್ ಮಾಡೋಣ. ಈಗ ವಾಯ್ಸ್ ಓವರ್ನ ಸ್ಟಾಪ್ ಮಾಡ್ತೀನಿ. ಟೋಟಲ್ ಆಗಿದೆ ಅಂದ್ಕೊಳ್ಳೋಣ. ಈ ರೀತಿ ವಿಡಿಯೋ ಆದಮೇಲೆ ಇದನ್ನು ನೀವು ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನಾನು ಈಗ ಸೇವ್ ಮಾಡ್ಕೊಳ್ತೀನಿ. ಇಲ್ಲಿ ರೈಟ್ ಸೈಡಿಗೆ ಮೇಲ್ಗಡೆ ಬ್ಲೂ ಕಲರ್ ಒಂದು ಆಪ್ಷನ್ ಇದೆ. ಈ ಕಲರಲ್ಲಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಆಟೋ ಅಥವಾ ಮ್ಯಾನ್ಯಲ್ನಲ್ಲಿ ನೀವು ಇದನ್ನು 4Kನೋ ಅಥವಾ 1080 ಕ್ವಾಲಿಟಿಯಲ್ಲೋ ಅಥವಾ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿಯಲ್ಲಿ ನೀವು ಇದನ್ನು ಸೇವ್ ಮಾಡ್ಕೊಳ್ಬೋದು. ನಾನು ಈಗ ಆಟೋದಲ್ಲಿ ಇದನ್ನು ಸೇವ್ ಮಾಡ್ಕೊಳ್ತೀನಿ. ಎಕ್ಸ್ಪೋರ್ಟ್ ಆಟೋ ಆಡಿಯೋ ಒನ್ಲಿ ಬೇಡ, ಒನ್ಲಿ ಈ ರೀತಿಯ ಆಟೋದಲ್ಲಿ ಇಟ್ಕೊಂಡು ನೀವು ಸೇವ್ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟನ್ನು ಮಾಡ್ಕೊಳ್ಳಿ. ಇದು ಸ್ವಲ್ಪ ಸಮಯ ಹಿಡಿಯುತ್ತೆ, ಆದರೆ ಟೆಕ್ಸ್ಟ್ ಒಂದೇ ಬಾರಿ ಕಾಪಿ ಆ್ಯಂಡ್ ಪೇಸ್ಟ್ ಆಗುತ್ತೆ. ತಿರ್ಗಾ ನೀವು 10 ಬಾರಿ ಕಾಪಿ ಪೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಆ್ಯಪ್ನಲ್ಲಿ. ಸೊ ಅದಕ್ಕೋಸ್ಕರ ಈ ಆ್ಯಪ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಎಕ್ಸ್ಪೋರ್ಟನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟನ್ನು ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸುಮಾರು ಇದು ಒಂದು ನಿಮಿಷ ಬೇಕಾಗುತ್ತೆ. 1 ನಿಮಿಷನೋ 2 ನಿಮಿಷದ ಒಳಗಡೆ ಆಗುತ್ತೆ. ಈ ಆ್ಯಪ್ನ ನೀವು ಇದೇ ರೀತಿ ಇಟ್ಟರೆ ಒಳ್ಳೆಯದು, ಯಾಕಂದರೆ ಬೇಗ ಆಗುತ್ತೆ. ಈ ರೀತಿ ಬೇಕಾದ್ರೆ ನೀವು ಇದೇ ಪೇಜಲ್ಲಿರಿ, ಒಳ್ಳೆಯದಾಗುತ್ತೆ. ಸುಮಾರು ಹೊತ್ತು ಹೋಗುತ್ತೆ. 2 ನಿಮಿಷ ಆಗಿ ನಂತರ 2 ನಿಮಿಷ ಆಗಲಿ, ನಂತರ ವಿಡಿಯೋ ತೋರಿಸ್ತೀನಿ ನಿಮಗೆ. ಈ ಎಕ್ಸ್ಪೋರ್ಟ್ ಟೋಟಲಿ 100% ಆಗೋಕ್ಕೆ ಬಂದಿದೆ. 99 ಇದೆ. ಈಗ ಎಕ್ಸ್ಪೋರ್ಟ್ ಆಗುತ್ತೆ ನೋಡಿ. ಎಕ್ಸ್ಪೋರ್ಟ್ ಆಗೋಕ್ಕೆ ಕೇವಲ 1% ಬಾಕಿ ಇದೆ. ಈಗ ಎಕ್ಸ್ಪೋರ್ಟ್ ಆಗಿದೆ. ನೀವು ಬೇಕಿದ್ದರೆ ಪ್ಲೇಸ್ಟೋರಿಗೆ ಹೋಗಿ ಈ ಆ್ಯಪ್ನ ಒಂದು ರೇಟಿಂಗನ್ನು ನೀಡ್ಬೋದು. ನಂತರ ಇದನ್ನು ಕೊಡೋಣ. ಈಗ ಆಗಿದೆ. ಇದನ್ನಿಲ್ಲಿ ಪ್ಲೇ ಮಾಡಿ ನೀವು ಈ ಸ್ಟೋರಿಯನ್ನು